ಬೆಂಗಳೂರು ನಗರ ಜಿಲ್ಲೆಯ ಯಲಹಂಕ ತಾಲೂಕಿನ ಅರಕೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರ್ತಕ್ಕಂಥ ಸ್ವಚ್ಛ ಸಂಕೀರ್ಣ ಕಸ ವಿಂಗಡಣಾ ಘಟಕವನ್ನು 3 ವರ್ಷದಲ್ಲಿ ಮಾಡಿರತಕ್ಕಂಥ ಕೆಲಸ ಇದು. 5,000 ಗಿಡಗಳನ್ನು ನೆಟ್ಟಿದ್ದೀವಿ. ನಾವು ಯಾವುದೋ ಒಂದು ರೆಸಾರ್ಟ್ಗೆ ಹೋದ್ವೋ ಅಂತೇಳಿ ಕನ್ಫ್ಯೂಷನ್ ಆಗುತ್ತೆ ಜನಗಳಿಗೆ. 13 ಹಳ್ಳಿ ಬರ್ತವೆ. ಒಣ ಕಸನ 45 ಥರ ನಾವು ವಿಂಗಡಣೆ ಮಾಡ್ತೀವಿ. ಹಸಿ ಕಸನ ಹಾಕಿ 24 ಗಂಟೆಗೆ ಕಾಂಪೋಸ್ಟ್ ಗೊಬ್ಬರ ತಯಾರಾಗುತ್ತೆ. ತೆಂಗಿನ ಚಿಪ್ಪು ಆಗಿರ್ಬೋದು, ಮತ್ತು ಪ್ಲಾಸ್ಟಿಕ್ಕು, ಕಬ್ಬಣ 6 ತಿಂಗಳಲ್ಲಿ ಆಗಿರೋ ಚಿಪ್ ಇದು 28 ರೂಪಾಯಿ ಕೆಜಿಗೆ ಹಾಕಂತಾರೆ. ತ್ಯಾಜ್ಯ ಪರಿವರ್ತಕ ಯಂತ್ರ ಇದು ಸಾವಯವ. 24 ಗಂಟೆಲಿ ಗೊಬ್ಬರ ರೆಡಿ ಆಗುತ್ತೆ. ಇದು ಈ ತರ ಪೌಡರ್ ರೆಡಿ ಆಗುತ್ತೆ. ಹೌದು, 50 ಕೆಜಿ 60 ಕೆಜಿ ಬರುತ್ತೆ ಬಂಡ್ಲು. ಮೇಜರ್ ಆಗಿ ಏನಕ್ಕೂ ಉಪಯೋಗ ಆಗದೆ ಇದ್ದಂತ ವಸ್ತು ಅಂದ್ರೆ ಮಾತ್ರೆ ಲೇಬಲ್. ಮಳೆ ನೀರು ಕೊಯ್ಲನ್ನ ಮಾಡಿದೀವಿ. ಮೀನುಗಳಿದೆ ಇದರಲ್ಲಿ, ಎರೆಹುಳು ತೊಟ್ಟಿ, ತರಕಾರಿಗೆ ಇದಕ್ಕೆ ಹಾಕ್ಬಿಟ್ಟು ಪೌಡರ್ ಮಾಡಿ ಮಾರ್ತಕ್ಕಂಥದ್ದು ಮಾಡ್ತೀವಿ. 6 ಜನ ಕಲೆಕ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ, 3 ಜನ ಇಲ್ಲಿ ವಿಂಗಡಣೆ ಮಾಡ್ತಾರೆ. ದೊಡ್ಡ ಲಾರಿ 3 ಲಾರಿ ಆಗುತ್ತೆ. ಪ್ಲಾಸ್ಟಿಕ್ ಲೆಕ್ಕ ಹಾಕಳಿ, ಒಂದು ಪಂಚಾಯತಿಗೆ ಇಷ್ಟು ತರ ವಿಂಗಡಣೆ ಮಾಡ್ತೀವಿ. ತೆಂಗಿನ ಚಿಪ್ 18 ರೂಪಾಯಿ, ನೀರಿನ ಬಾಟ್ಲು ನೋಡಿ, ಅದನ್ನ ವಿಂಗಡಣೆ ಲೇಬಲ್ ತೆಗೆದ್ರೆ 26 ರೂಪಾಯಿ, ಲೇಬಲ್ ತೆಗಿಲಿಲ್ಲ 17 ರೂಪಾಯಿ, ತೆಗಿಲಿಲ್ಲ ಅಂದ್ರೆ ಎಲ್ಲ 17 ರೂಪಾಯಿ ಆಗ್ಬಿಡುತ್ತೆ. ಇದು ಕೆಜಿ 82 ರೂಪಾಯಿ. ಹಾಲಿನ ಕವರ್ ನೋಡಿ 12 ರೂಪಾಯಿ ಕೆಜಿ. ಹಳ್ಳ ದಿಂಡೆ ಇದ್ದಂತ ಜಾಗ, ಈ ತರ ಇದ್ದಂತ ಜಾಗನ ಇವತ್ತು ನಾವು 10 ತಿಂಗಳಲ್ಲಿ ಈ ತರ ಮಾಡಿ ತುಂಬಾ ಚೆನ್ನಾಗಿ ನೋಡ್ಬೋದು. ನೈಟಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ.